ಮಹಾಭಾರತ ಅನ್ನೋದು ಒಂದು ಕಲ್ಪನೆ, ಅದು ನಡೆದೇ ಇಲ್ಲ. ಕೃಷ್ಣ ಪರಮಾತ್ಮನೂ ಅಲ್ಲ, ಅವನೂ ಒಂದು ಕಲ್ಪನೆ ಎಂದ ಎಷ್ಟೋ ಬಾಯಿಗಳನ್ನ ಮುಚ್ಚಿಸಿದ್ದು ದ್ವಾರಕಾ ನಗರದ ಉತ್ಖನನ. ಭಾರತೀಯ ವಿಜ್ಞಾನಿಗಳಷ್ಟೇ ಅಲ್ಲ, ವಿದೇಶಿ ವಿಜ್ಞಾನಿಗಳು ಕೂಡ ಸಮುದ್ರದಾಳದಲ್ಲಿ ಒಂದು ಅಮೋಘ ನಗರವಿತ್ತು ಅಂತ ದಾಖಲಿಸಿದ್ದಾರೆ. ಈ ದಾಖಲೆಗೆ ಸಾಕ್ಷಿ ಎನ್ನುವಂತೆ ಸಮುದ್ರದಾಳದ ಉತ್ಖನನದ ವೇಳೆ ಹಲವು ಭವ್ಯ ಸಾಕ್ಷಿಗಳು ವಿಡಿಯೋ ಫುಟೇಜ್ ರೂಪದಲ್ಲಿ ನಿರೂಪಿತವಾಗಿವೆ. ಹಾಗಿದ್ರೆ ದ್ವಾರಕೆ ಅನ್ನೋ ಕೃಷ್ಣ ನಗರಿ ಇತ್ತು ಅನ್ನೋದು ಸಾಬೀತಾಯ್ತಲ್ಲ. ಈ ದ್ವಾರಕೆ ಅಂದಿನ ಕಾಲದಲ್ಲಿ ಹೇಗಿತ್ತು ಗೊತ್ತಾ? ಕೃಷ್ಣನ ಭವ್ಯ ನಿರ್ಮಾಣ ಎಷ್ಟೊಂದು ಸೊಗಸಾಗಿತ್ತು ಗೊತ್ತಾ? ಸಮುದ್ರದ ಮೇಲೆ ಎದ್ದು ನಿಂತಿದ್ದ ಈ ಕೃಷ್ಣನ ಮನೋರೂಪ ಎಷ್ಟು ಅದ್ಭುತವಾಗಿತ್ತು ಅನ್ನೋದರ ವಿವರವನ್ನ ನಾವಿವತ್ತು ತಿಳಿಸಿಕೊಡ್ತೀವಿ ಈ ಸ್ಟೋರಿ ಮೂಲಕ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಗೋಪಬಾಲ ಗೋವಿಂದ ಕಂಸನ ವಧೆ ಮಾಡಿದ. ಪರಿಣಾಮ ಕಂಸನ ಮಾವ ಜರಾಸಂಧ ಕೆರಳಿಕೆಂಡವಾದ. ಕೃಷ್ಣ ಬಲರಾಮನನ್ನ ಮುಗಿಸಿ ಇವರನ್ನ ಹೊತ್ತು ಮೆರೆದ ಮಥುರೆಯನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಎಂದು ದಾಳಿಗಿಳಿದ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18 ಬಾರಿ ದಾಳಿ ಮಾಡಿದ ಮಥುರೆಯ ಮೇಲೆ. ಆದರೆ ಸಂಕಲ್ಪ ಫಲಿಸಲಿಲ್ಲ. ಎಂಥದ್ದೇ ಸೈನ್ಯದೊಂದಿಗೆ ಬಂದರೂ ಕೂಡ ಪ್ರತಿ ಬಾರಿಯೂ ಕ್ಷೀಣಿಸುತ್ತಲೇ ಇತ್ತು ಜರಾಸಂಧನ ಶಕ್ತಿ. ನಿಶ್ಚಯಿಸಿದ್ದರೆ ಕೃಷ್ಣನಿಗೇನು ಜರಾಸಂಧ ಯಾವ ಲೆಕ್ಕ. ಆದರೆ ಭೀಮನ ಕೈಗಳಿಗಾಗಿ ಜರಾಸಂಧನ ದೇಹವನ್ನ ಮುಡಿಪಾಗಿ ಉಳಿಸಿದ್ದನಷ್ಟೇ. ಹಾಗಂತ ಪದೇ ಪದೇ ಈ ರೀತಿ ದಾಳಿಯಾಗುತ್ತಲೇ ಇದ್ದರೆ ಮಥುರಾವಾಸಿಗಳ ವಿಶ್ವಾಸದ ಕಥೆ ಏನು? ಹೀಗಾಗಿ ಎಲ್ಲರನ್ನೂ ಒಂದು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಿದ ಕೃಷ್ಣ. ಆ ಜಾಗವೇ ದ್ವಾರಕೆ. ಕೃಷ್ಣನ ಭವ್ಯ ಕಲ್ಪನೆಯಲ್ಲಿ ಜನ್ಮ ತಳೆದ ಮಹೋನ್ನತ ನಗರ, ಒಂದರ್ಥದಲ್ಲಿ ಭೂಮಂಡಲದ ಮೇಲಿನ ವೈಕುಂಠ. ಅಂದು ಮಂದ ಮಾರುತದಲ್ಲಿ ಧ್ವಜಪಟ ಅಲ್ಲಾಡಿಸಿಕೊಂಡು ಸಮುದ್ರದ ಮುಂದೆ ಬಂದು ನಿಂತಿತ್ತು ಯಾದವರ ಮಹಾಕುಲ. ಆ ಮಹಾಸೇನೆಯನ್ನ ನೋಡಿ ಸಮುದ್ರಕ್ಕೆ ಸಮುದ್ರವೇ ಬೆಚ್ಚಿ ಬಿದ್ದಿತ್ತು ಅರಕ್ಷಣ. ಎಲ್ಲರೂ ಸಮುದ್ರ ಸ್ನಾನ ಮಾಡಿ ಶ್ರೇಷ್ಠರಾಗಲು ಬರ್ತಾರೆ. ಆದರೆ ನದಿ ಪ್ರವಾಹದಂತೆ ಬರುತ್ತಿರುವ ಈ ಜನಪ್ರವಾಹ ಸಮುದ್ರ ಸ್ನಾನಕ್ಕಂತೂ ಬರ್ತಿಲ್ಲ. ನನ್ನನ್ನು ಗೆಲ್ಲಲೆಂದೇ ಬರುತ್ತಿದೆ ಏನೋ ಎನಿಸುವಂತೆ ಭಾಸವಾಯಿತು ಪಶ್ಚಿಮ ಸಮುದ್ರಕ್ಕೆ. ಆದರೆ ಕೃಷ್ಣನ ಸಾರಥ್ಯವಾದ್ದರಿಂದ ಸಮುದ್ರ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಿತು. ಸಾಕ್ಷಾತ್ ಸರ್ವೇಶ್ವರನೇ ತನ್ನ ಬಳಿಗೆ ಬಂದಿರುವಾಗ ಅವನನ್ನು ವಿಧಿವತ್ತಾಗಿ ಸ್ವಾಗತಿಸದಿದ್ದರೆ ಹೇಗೆ? ಅಲೆಗಳ ಶಬ್ದದಿಂದ ಸ್ವಾಗತ ಕೋರಿದ ಸಮುದ್ರ. ಅದೇ ಅಲೆಗಳ ಮೂಲಕ ಅರ್ಘ್ಯಪಾದಾದಿ ಕೊಟ್ಟ, ಸಮರ್ಪಣಾ ಭಾವ ಮೆರೆದ ಸಮುದ್ರ ರಾಜ. ತನ್ನ ಮೇಲೆ ಮಲಗಿದ್ದ ಸ್ವಾಮಿ ಅನೇಕ ಕಾಲದವರೆಗೆ ಹೊರಗೆ ಹೋಗಿದ್ದ, ಈಗ ಮತ್ತೆ ಬಂದಿದ್ದಾನೆ ಎಂಬ ಭಾವದಂತೆ ಅಲೆಯ ಕೈಗಳನ್ನು ಜೋಡಿಸಿ ಕೃಪೆ ತೋರು ಪ್ರಭು ಎಂದು ಪ್ರಾರ್ಥಿಸುವಂತಿತ್ತು ಸಮುದ್ರ ರಾಜನ ಭಕ್ತಿಭಾವ. ಸಮುದ್ರ ರಾಜನ ಆತುರವನ್ನ, ನಿರೀಕ್ಷೆಯನ್ನ ಇನ್ನು ಹೆಚ್ಚು ಕಾಲ ಕಾಯಿಸಲಿಲ್ಲ ಪ್ರಭು ಶ್ರೀಕೃಷ್ಣ. ಸಮುದ್ರ ರಾಜನನ್ನ ಸ್ಮರಿಸಿದ ನಂದನಂದನ. ಒಡನೆ ಪ್ರತ್ಯಕ್ಷನಾಗಿ ನಿಮ್ಮಾಜ್ಞೆ ಪ್ರಭು ಎಂದ ಸಮುದ್ರ ರಾಜ. ಕೃಷ್ಣ ಸಮಸ್ತ ಜಗದ ಒಡೆಯನೇ, ಆದರೂ ಎಂತಹ ಲೋಕಮರ್ಯಾದೆ ನೋಡಿ. ಆಜ್ಞೆ ಮಾಡೋದು ಕೃಷ್ಣನಿಗೆ ಕಷ್ಟದ ಕೆಲಸವೇನೂ ಆಗಿರಲಿಲ್ಲ. ಆದರೆ ನಡುಬಗ್ಗಿಸಿ ಕೈ ಮುಗಿದು ನಿಂತಿದ್ದ ಸಮುದ್ರ ರಾಜನನ್ನ ನೋಡಿ ಹಾಗೆ ಮಾಡಲಿಲ್ಲ ಶ್ರೀಕೃಷ್ಣ. ತಮ್ಮ ಪ್ರಜೆಗಳನ್ನ ಕಾಪಾಡಲು ಯದುವಂಶೀಯರಿಗೆ ಒಂದು ದ್ವೀಪದ ನಗರಿ ಬೇಕು ಎಂದು ಕೇಳಿಕೊಂಡ. ಒಂದು ಸುಂದರವಾದ ಆದರೆ ದುರ್ಗಮ ದ್ವೀಪವನ್ನ ಮಥುರಾ ತೊರೆದಿರುವ ಈ ಪ್ರಜೆಗಳಿಗಾಗಿ ನಿರ್ಮಿಸಿಕೊಡು ಸಮುದ್ರ ಎಂದು ಕೇಳಿದ ಕೃಷ್ಣ. ಇದು ತನ್ನ ಸುಕೃತವೆಂದು ತಿಳಿದ ಸಮುದ್ರ ರಾಜ ಕೂಡಲೇ ಇಂದ್ರಾದಿ ದಿಕ್ಪಾಲಕರುಗಳ ನಗರಿಗಳಿಗೆ ಸಮನಾದ ವಿಶಾಲವಾದ ಯದುನಗರಿಗಾಗಿ ಒಂದು ಅದ್ಭುತ ದ್ವೀಪವನ್ನ ಮೇಲೇಳಿಸಿಯೇ ಬಿಟ್ಟ. ಸಮುದ್ರದ ಮಧ್ಯೆ ಯಾರಿಂದಲೂ ಆಕ್ರಮಣ ಮಾಡಲಾಗದಂತಹ ದುರ್ಗಮ ಆದರೆ ಅಷ್ಟೇ ಸುಂದರವಾದ ದ್ವೀಪವದು. ದೇವತೆಗಳ ಎಲ್ಲಾ ನಗರಿಗಳಿಗಿಂತಲೂ ಅದ್ಭುತವಾದ ನಗರ ನಿರ್ಮಾಣಕ್ಕೆ ಪ್ರಶಸ್ತವಾದ ಜಾಗವದು. ಮಹಾಲಕ್ಷ್ಮಿ ಉದಯಿಸಿದ ಪದ್ಮಕಮಲದಂತೆ ಕಂಗೊಳಿಸುತ್ತಿತ್ತು ಆ ಜಾಗ. ಆ ನೆಲದ ಮೇಲೆ ಅದ್ಭುತವಾದ ನಗರ ಕಟ್ಟಿಕೊಡಲು ವಿಶ್ವಕರ್ಮನೇ ಅಲ್ಲಿಗೆ ಬಂದ. ವಿಶ್ವಕರ್ಮ ಸಾಕ್ಷಾತ್ ಬ್ರಹ್ಮನಿಂದ ಉಪದೇಶಿಸಲ್ಪಟ್ಟಿದ್ದ ಶಿಲ್ಪವಿದ್ಯೆಯನ್ನ ಪೂರ್ಣವಾಗಿ ಇಲ್ಲಿ ಆವಿರ್ಭವಿಸಿ ದೇವಲೋಕದ ಸೌಧಗಳಿಗಿಂತಲೂ ಅದ್ಭುತವಾದ ಸೌಧಗಳನ್ನು ನಿರ್ಮಿಸಿದ. ಅತ್ಯುತ್ತಮ ಗೋಪುರಗಳ ವೈಭವಕ್ಕೆ ತಕ್ಕನಾದ ಅಮೋಘ ರಸ್ತೆಗಳು, ಇದೆಲ್ಲದರಿಂದ ಕೂಡಿದ ಅದ್ಭುತ ರಾಜಧಾನಿಯನ್ನು ನಿರ್ಮಿಸಿದ ವಿಶ್ವಕರ್ಮ. ಆದರೆ ಸಮುದ್ರದ ಮಧ್ಯೆ ಇರುವ ಈ ಜಾಗಕ್ಕೆ ಹೋಗೋದು ಹೇಗೆ? ಇದು ಅಲ್ಲಿದ್ದ ಜನರ ಕುತೂಹಲವಾಗಿತ್ತು.
ಆಗ ಈ ದ್ವೀಪಕ್ಕೂ ಭೂಭಾಗಕ್ಕೂ ಮಧ್ಯೆ ಒಂದು ಸೇತುವೆ ಬೇಕಿತ್ತು ಸಂಪರ್ಕಕ್ಕಾಗಿ. ಅದನ್ನ ಸ್ವತಃ ಶ್ರೀಕೃಷ್ಣನೇ ತನ್ನ ಯೋಗ ಬಲದಿಂದ ನಿರ್ಮಿಸಿದ. ಪರಿಪೂರ್ಣವಾಯಿತು ದ್ವಾರಕೆಯ ಮಾರ್ಗ. ಆ ದ್ವಾರಕೆಯಾಗ ಶ್ರೀಕೃಷ್ಣನ ಪ್ರತಿಬಿಂಬದಂತೆಯೇ ಇತ್ತು. ಸಾಕ್ಷಾತ್ ಶ್ರೀಕೃಷ್ಣನೇ ನಗರದ ರೂಪದಲ್ಲಿ ಬಂದಿದ್ದಾನೇನೋ ಎಂಬಂತೆ ಭಾಸವಾಗುತ್ತಿತ್ತು ನೋಡಿದವರಿಗೆ. ಮೇರು ಪರ್ವತದ ಮಣಿಮಯ ಶಿಖರಗಳಂತೆ ಕಾಂತಿ ಸೂಸುವ ಉಪ್ಪರಿಗೆಗಳಿಂದ ವಿಸ್ಮಯದಂತೆ ಕಂಡಿತು ದ್ವಾರಕೆ. ಉಪ್ಪರಿಗೆಗಳ ತುದಿಯಲ್ಲಿ ನಕ್ಷತ್ರಗಳ ಬೆಳಗು. ಸ್ವತಃ ಯಜ್ಞ ಪುರುಷನಾದರೂ ಶಾಸ್ತ್ರಗಳ ಪ್ರಕಾರವೇ ಒಂದೊಳ್ಳೆಯ ಮುಹೂರ್ತವನ್ನು ನೋಡಿ ನಗರ ಪ್ರವೇಶ ಮಾಡಿದ ಶ್ರೀಕೃಷ್ಣ. ಯದುಕುಲ ಮಥುರಾವಾಸಿಗಳು ಕೃಷ್ಣನನ್ನ ಹಿಂಬಾಲಿಸಿದರು. ಅದುವರೆಗೆ ಮಥುರಾನಾಥನೆಂದು ಹೆಸರಾಗಿದ್ದ ಶ್ರೀಕೃಷ್ಣ ಅಂದಿನಿಂದ ದ್ವಾರಕಾಧೀಶನಾದ. ನಗರದ ಒಂದೊಂದು ವಸ್ತುಗಳಲ್ಲೂ ಜಾಗಗಳಲ್ಲೂ ವಿಶ್ವಕರ್ಮನ ವಾಸ್ತುವಿಜ್ಞಾನ ಹಾಗೂ ಶಿಲ್ಪಕಲಾ ನೈಪುಣ್ಯ ವಿಜೃಂಭಿಸುತ್ತಿತ್ತು. ವಾಸ್ತುಶಾಸ್ತ್ರಕ್ಕೆ ಅನುಗುಣವಾದ ರಾಜಬೀದಿಗಳು, ವೃತ್ತಗಳು, ಇತರ ಮಾರ್ಗಗಳಿದ್ದವು. ದೇವತಾವೃಕ್ಷಗಳಿಂದ ಅಲಂಕೃತಗೊಂಡಿರುವ ಉದ್ಯಾನವನಗಳಿದ್ದವು. ಅದ್ವಿತೀಯ ಲತೆಗಳಿಂದ ಸಂಪನ್ನವಾದ ಉಪವನಗಳಿದ್ದವು. ಆಗಸ ಮುಟ್ಟುತ್ತಿದ್ದ ಸ್ವರ್ಣಗೋಪುರಗಳು, ಸ್ಫಟಿಕಮಯ ಉಪ್ಪರಿಗೆಗಳು ಅತ್ಯಂತ ಸುಂದರವಾಗಿ ಕಾಣ್ತಾ ಇದ್ದವು. ಬೆಳ್ಳಿ ಮತ್ತು ಹಿತ್ತಾಳೆಗಳಿಂದ ನಿರ್ಮಿಸಿದ ಧಾನ್ಯ ಭಂಡಾರಗಳಿದ್ದವು. ಕುಸಿರಿ ಕೆಲಸಗಳಿಂದ ಕೂಡಿದ ಚಿನ್ನದ ಕಲಶಗಳಿಂದ ಅಲಂಕೃತವಾದ ಮಹಾದಿವ್ಯ ಸೌಧಗಳಿದ್ದವು. ಕನ್ನಡಿಯಂತೆ ಕಾಣುವ ಸಮುದ್ರದ ಮೇಲಿದ್ದ ಈ ನಗರವನ್ನು ಕಂಡು ಅಂತರಿಕ್ಷದಲ್ಲಿದ್ದ ದೇವತೆಗಳು ತಮ್ಮ ತಮ್ಮ ನಗರಿಗಳ ಪ್ರತಿಬಿಂಬವೇನೋ ಎಂದು ಮಾತಾಡಿಕೊಂಡರು. ಅಷ್ಟೊಂದು ಅದ್ಭುತವಾಗಿತ್ತು ದ್ವಾರಕಾ. ಸ್ವತಃ ದ್ವಾರಕಾ ನಗರಿಯೇ ತನ್ನನ್ನು ತಾನು ಜಗದ್ರಕ್ಷಕ ಶ್ರೀಕೃಷ್ಣನಿಗೆ ಮೀಸಲಾದ ನಗರಿ ಎಂದು ಭಾವಿಸಿ ಹೊಸದಾಗಿ ಮದುವೆಯಾದ ನವವಧು ಒಬ್ಬಳು ತನ್ನ ಗಂಡನ ಸರ್ವವಿಧ ಸೇವೆಗಾಗಿ ಸಜ್ಜಾದಂತೆ ಖುದ್ದು ಸಂತೋಷ ಪಡ್ತಾ ಇತ್ತು ದ್ವಾರಕಾ ನಗರಿ. ಒಂದು ಕಡೆ ನಗರವನ್ನು ಸುತ್ತುವರೆದಿದ್ದ ಸಮುದ್ರ, ಈ ನಗರ ತನ್ನ ಮೇಲಿದೆಯಲ್ಲ ಎಂದು ಹೆಮ್ಮೆ ಪಟ್ಟರೆ, ಮತ್ತೊಂದು ಕಡೆ ಈ ಸಮುದ್ರದಲ್ಲಿ ತನ್ನ ರೂಪವನ್ನು ತಾನೇ ನೋಡಿಕೊಂಡು ಸ್ವತಃ ಖುಷಿ ಪಡುತ್ತಿದೆ ದ್ವಾರಕಾ ನಗರ. ಒಂಥರ ಅಮೋಘ ಸಂದರ್ಭವದು. ನಗರದ ಮಧ್ಯಸ್ಥಳಗಳಲ್ಲಿ ಒಂದೊಂದು ಕಡೆಯೂ ಕಾವಲಿಗೆಂದು ಆನೆಗಳನ್ನು ಆಯೋಜಿಸಲಾಗಿತ್ತು. ಆ ಆನೆಗಳೇ ಒಂದು ಸಮುದ್ರದಂತೆ ಕಾಣ್ತಾ ಇದ್ದವು. ಅವುಗಳ ಬೃಹದಾಕಾರದ ಕಿವಿಗಳಲ್ಲಿ ಬರೆದ ಶಂಖಗಳ ಚಿತ್ರ ನಿಜವಾದ ಶಂಖಗಳಂತೆ ಕಾಣ್ತಾ ಇತ್ತು. ಹರೆಯದ ಸ್ತ್ರೀ ಪುರುಷರಿಗೆಂದು ಪ್ರತ್ಯೇಕವಾದ ಉಪ್ಪರಿಗೆಗಳಿದ್ದವು. ಇವುಗಳಂತೂ ಸ್ವರ್ಗಲೋಕಕ್ಕೂ ಮೇಲಾಗಿದ್ದವು. ಉಪ್ಪರಿಗೆಗಳನ್ನು ಬಹಳ ಸುಂದರವಾಗಿ ಶೋಭಾಯಮಾನವಾಗಿ ನಿರ್ಮಿಸಲಾಗಿತ್ತು. ನಗರವಾಸಿಗಳಿಗೆ ಯಾವ ಬಾಧೆಗಳು ಕೂಡ ಇರಲಿಲ್ಲ. ದ್ವಾರಕೆಯ ನಿವಾಸಿಗಳು ಸಾತ್ವಿಕರಂತೆ ಬದುಕ್ತಾ ಇದ್ರು. ಇತರರನ್ನ ಕಾಡುವ ಯಾವ ರೋಗ ಬಾಧೆಗಳು ಕೂಡ ಇವರನ್ನ ಕಾಡಲಿಲ್ಲ, ಕಾಡಲೂ ಇಲ್ಲ, ಮುಂದೆಯೂ ಕಾಡಲಿಲ್ಲ. ದ್ವಾರಕೆಯಲ್ಲಿ ಶ್ರೀಕೃಷ್ಣ ವಿಹರಿಸುವ ಉದ್ಯಾನವನಗಳನ್ನು ತಪಸ್ಸಿಗೆಂದು ಅರಸಿ ಬರಲಾರಂಭಿಸಿದರು ಯೋಗಿಗಳು. ಸರ್ವೇಶ್ವರನೇ ವಿಹರಿಸುವ ಜಾಗ ಎಷ್ಟೊಂದು ಪವಿತ್ರವಾಗಿರುತ್ತದೆ. ತಪಸ್ಸಿಗೆ ಸೂಕ್ತ ಸ್ಥಳ ನಾರಾಯಣನ ಪೂರ್ಣಾವತಾರ ಶ್ರೀಕೃಷ್ಣ ವಿಹರಿಸುವ ಸ್ಥಳ ಸಾಕ್ಷಾತ್ ವೈಕುಂಠವೇ ಸರಿ ಅನ್ನೋದು ತಪಸ್ವಿಗಳ ಭಾವವಾಗಿತ್ತು. ನಗರಕ್ಕೂ ಕಾಡಿಗೂ ವ್ಯತ್ಯಾಸವಿದೆ. ಅತಿ ದೊಡ್ಡ ಮರಗಳು ಹಾಗೂ ಮೃಗಗಳು ಈ ವ್ಯತ್ಯಾಸವನ್ನು ಹೇಳ್ತಾವೆ. ಆದರಿಲ್ಲಿ ದ್ವಾರಕೆಯಲ್ಲಿ ಎಲ್ಲಾ ವನ್ಯ ಸಂಪತ್ತು ಇತ್ತು, ಮೃಗ ಸಂಪತ್ತು ಇತ್ತು. ಒಂಥರ ದೈವಿಕವಾದ ಸಾಲುವನದಂತಿತ್ತು ದ್ವಾರಕೆ. ಭೂಮಿಯ ಮೇಲಿನ ಜನರಿಗೆ ಭೋಗದ ಭೂಮಿ, ತಪಸ್ವಿಗಳಿಗೆ ಯೋಗದ ಭೂಮಿಯಾಗಿತ್ತು ದ್ವಾರಕೆ. ಹೀಗೆ ಎರಡೂ ಆದ ದ್ವಾರಕೆ ಭೂಮಂಡಲದ ಮೇಲಿನ ಅದ್ಭುತವಾದ ನಿರ್ಮಾಣವೆಂದು ಪ್ರಸಿದ್ಧಿ ಪಡಿತು. ಎಲ್ಲರೂ ಸ್ವರ್ಗದ ಆಸೆಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ವ್ರತಾಚರಣೆಗಳನ್ನು ಮಾಡ್ತಾರೆ. ಆದರೆ ಕೃಷ್ಣ ವಾಸಿಸುವ ದ್ವಾರಕೆ ಸ್ವರ್ಗಕ್ಕಿಂತಲೂ ವೈಭವೋಪೇತವಾಗಿದ್ದರಿಂದ ಅಲ್ಲಿನ ಜನರು ಸ್ವರ್ಗದ ಆಸೆಯನ್ನೇ ತ್ಯಜಿಸಿಬಿಟ್ಟಿದ್ರು. ನಗರದ ರತ್ನಮಯ ಉಪ್ಪರಿಗೆಗಳ ಮೇಲೆ ಬಿದ್ದ ಸೂರ್ಯನ ಕಿರಣಗಳು ಅದ್ಭುತವಾಗಿ ಪ್ರತಿಫಲಿಸ್ತಾ ಇದ್ವು. ರಾತ್ರಿ ವೇಳೆ ನಕ್ಷತ್ರಗಳು ಗೋಪುರದ ಬಳಿಯೇ ಸಂಚರಿಸ್ತಾ ಇದ್ವು. ನಕ್ಷತ್ರಗಳ ಕಾಂತಿ ಸಹ ದ್ವಾರಕೆಯ ಮಹಡಿಗಳಲ್ಲಿರುವ ಹೆಂಗಸರ ಕೊರಳಿನ ಹಾರದ ಮುಂದೆ ಮಂಕಾಗ್ತಾ ಇತ್ತು. ನಗರದ ಮನೆಗಳ ಪ್ರತಿಯೊಂದು ಭಾಗವೂ ಕೂಡ ರತ್ನಮಯವಾಗಿತ್ತು. ಎಲ್ಲವೂ ಕನ್ನಡಿಯಂತೆ ಹೊಳಿತಾ ಇದ್ವು. ಸ್ತ್ರೀಯರು ತಮ್ಮ ರೂಪಾಲಂಕಾರಕ್ಕಾಗಿ ಕನ್ನಡಿ ಬಳಸೋದೇ ನಿಮಗೆ ಗೊತ್ತಿದೆ. ಆದರೆ ಇಲ್ಲಿ ಕನ್ನಡಿಗಳ ಅವಶ್ಯಕತೆ ಬರ್ತಾ ಇರಲಿಲ್ಲ. ಮನೆಗಳಲ್ಲಿರುವ ರತ್ನಗಳ ಕಾಂತಿಯಲ್ಲೇ ತಮ್ಮ ಮುಖ ನೋಡಿಕೊಂಡು ಸಿಂಗಾರ ಮಾಡಿಕೊಳ್ಳಬಹುದಾದಷ್ಟು ಅದ್ಭುತವಾಗಿದ್ದವು ದ್ವಾರಕೆಯ ಕಟ್ಟಡಗಳು. ನಗರದಲ್ಲಿ ಗೋಪುರಗಳು ಅಳತೆ ಮೀರಿ ಆಗಸವನ್ನೇ ಮುಟ್ಟುವಂತಿದ್ದವು. ಮದುವೆ ಕಲಾ ಎಂಬಂತೆ 4 ದಿಕ್ಕುಗಳಿಗೂ ಹರಡಿದ್ದರಿಂದ ಪರಮಾತ್ಮನ ವಿಶ್ವರೂಪವನ್ನೇ ಹೋಲುತ್ತಿತ್ತು ಈ ದ್ವಾರಕೆ. ನಗರದಲ್ಲಿ ಅನೇಕ ಸರೋವರಗಳಿದ್ದವು. ಪುಷ್ಕರ ಶೋಭೆ ಅದ್ಭುತವಾಗಿತ್ತು. ಧರ್ಮ ಕಾರ್ಯನಿರತರು ಇದನ್ನ ಪ್ರಭಾಸ ತೀರ್ಥಕ್ಷೇತ್ರ ಅಂತಲೇ ಕರೆದರು. ಯಾಕೆಂದ್ರೆ ದ್ವಾರಕೆಯಲ್ಲಿದ್ದ ಎಲ್ಲಾ ಸರೋವರಗಳು ಪುಷ್ಕರಕ್ಕೆ ಸಮನಾದಂತೆ ಭಾಸವಾಗ್ತಾ ಇತ್ತು.
ಉಚ್ಚೈವ ಶ್ರವಸ್ಸು ಎಂಬ ದೈವ ಕುದುರೆಯನ್ನ ನಾಚಿಸುವಂತಹ ಕುದುರೆಗಳು, ಇಂದ್ರನ ಐರಾವತವನ್ನೂ ಮೀರಿಸುವಂತಹ ಆನೆಗಳು, ದೇವತೆಗಳಂತೆ ಭಾಸವಾಗುವ ಮನುಷ್ಯರು, ಅಪ್ಸರೆಯರಂತೆ ಕಾಣುವ ಸ್ತ್ರೀಯರಿಂದ ಬೆಳಗಿ ಹೋಯಿತು ದ್ವಾರಕ್ಕೆ. ಇದೆಲ್ಲದಕ್ಕೂ ಕಿರೀಟಪ್ರಾಯನಾಗಿದ್ದ ಕೃಷ್ಣ ಊರಿನ ಖ್ಯಾತಿ ದೂರ ದೂರುಗಳಿಗೂ ಹಬ್ಬಿತು. ಪ್ರವಾಸಕ್ಕೆಂದೇ ಹಲವು ಜನ ಬರಲಾರಂಭಿಸಿದರು. ದ್ವಾರಕೆ ವೈಭವ ಕಣ್ತುಂಬಿಕೊಳ್ಳಬೇಕೆಂದು ಜನರಿಗಾಗಿ ತಿಳಿಯಾದ ಸಿಹಿನೀರಿನ ತಟಾಕಗಳನ್ನು ನಿರ್ಮಿಸಲಾಗಿತ್ತು. ನಗರದ ಕಟ್ಟಡಗಳೆಲ್ಲ ಉತ್ತಮವಾದ ರತ್ನಗಳಿಂದ ಪ್ರಕಾಶಿಸ್ತಾ ಇದ್ವು. ಇಂತಹ ಅದ್ಭುತ ನಗರವೊಂದನ್ನ ಸುಂದರವಾದ ರತ್ನಮಾಲೆಯನ್ನಾಗಿಸಿ ಆ ರತ್ನಾಕರನಾದ ಸಮುದ್ರ ದೇವನಿಂದಲೇ ತನ್ನ ಕೊರಳಿಗೆ ಹಾಕಿಸಿಕೊಂಡಂತಿತ್ತು ಕೃಷ್ಣ. ಸಮುದ್ರ ನಗರದಂತೆ, ನಗರ ಸಮುದ್ರದಂತೆ ಕಾಣಲಾರಂಭಿಸಿತು. ದ್ವಾರಕಾ ನಗರಿಯ ಗೋಡೆಗಳಿಗೆ ಅಪ್ಪಳಿಸುತ್ತಿದ್ದ ಸಮುದ್ರದ ಅಲೆಗಳು ಆಕಾಶದೆತ್ತರಕ್ಕೆ ಚಿಮ್ಮಿ ಆಗಸದಲ್ಲೆಲ್ಲ ಹನಿಗಳಾಗಿ ಹರಡಿ ನಕ್ಷತ್ರಗಳೇನೋ ಎಂಬಂತೆ ಪ್ರತಿಫಲಿಸ್ತಾ ಇದ್ವು. ಹೆಂಡತಿ ಮಕ್ಕಳೊಡಗೂಡಿ ಸಕಲ ಐಶ್ವರ್ಯವನ್ನ ಪಡೆದಿದ್ದ ದ್ವಾರಕಾ ಪ್ರಜೆಗಳು ಧರ್ಮವೊಂದನ್ನೇ ಮುಖ್ಯವಾಗಿಸಿಕೊಂಡರು. ಯಾಕೆಂದರೆ ಧರ್ಮದಿಂದ ಅರ್ಥ, ಕಾಮವೆಂಬ ಇತರ ಪುರುಷಾರ್ಥಗಳು ತಾನಾಗಿಯೇ ಲಭಿಸಲಿವೆ ಅಂತ ನಂಬಿದ್ದರಿಂದ ಈ ರೀತಿ ಎಲ್ಲಾ ಹಿರಿಮೆಗಳಿಂದಲೂ ಬೆಳಗುತ್ತಾ ಎಷ್ಟೋ ನಕ್ಷತ್ರ ಪುಂಜ ಸೂರ್ಯ ಚಂದ್ರರಿಂದ ಬೆಳಗುವ ರೀತಿಯಲ್ಲಿ ಕೃಷ್ಣ ಬಲರಾಮರಿಬ್ಬರೇ ಇಡೀ ದ್ವಾರಕೆಯನ್ನು ಬೆಳಗಿದ್ದರು. ಶ್ರೀಕೃಷ್ಣ ಬಲರಾಮರ ಸಾನ್ನಿಧ್ಯ ದ್ವಾರಕೆಗೆ ಎಲ್ಲಿಲ್ಲದ ಗೌರವ ಕೀರ್ತಿಗಳನ್ನು ತಂದುಕೊಡ್ತು. ಭಗವಂತನೇ ಎಲ್ಲ ರಸಭಾವಗಳಿಗೂ ನಾಯಕ. ಅಂತಹದರಲ್ಲಿ ಅವನೇ ಇಷ್ಟಪಟ್ಟು ತಂಗಿದ ಈ ಜಾಗದ ವೈಭವಕ್ಕೆ ಎಣೆಯಲಿಯದು. ಈ ಅದ್ಭುತ ನಗರದ ನಟ್ಟ ನಡುವೆ, ಅಂದರೆ ಕೇಂದ್ರ ಸ್ಥಾನದಲ್ಲಿ ಶ್ರೀಕೃಷ್ಣ ತನಗಾಗಿ ಅಲ್ಲದೆ ಮುಂದೆ ಬರಲಿರುವ ಮಡತಿಯರಿಗಾಗಿ ಸಕಲ ಅನುಕೂಲಗಳೂ ಇರುವ ಅತ್ಯುತ್ತಮವಾದ ಭವ್ಯವಾದ ಅರಮನೆಯನ್ನ ನಿರ್ಮಿಸಿಕೊಂಡು ವಿರಾಜಮಾನನಾದ. ಅಲ್ಲಿಗೆ ದ್ವಾರಕೆಯೇ ಭೂವೈಕುಂಠವಾಯಿತು. ವಾಸವಿದ್ದ ಪ್ರಜೆಗಳಿಗಂತೂ ಕ್ಷೀರ ಸಮುದ್ರದಲ್ಲಿ ತೋರುವ ಶ್ವೇತದೀಪದಂತೆ ಕಂಡರೆ ಸಮುದ್ರದ ಮೇಲಿದ್ದರಿಂದ ಪಾತಾಳ ಲೋಕದಲ್ಲಿರುವ ವರುಣ ನಗರಿಯಂತೆ ಭಾಸವಾಯಿತು ನೋಡುಗರಿಗೆ. ಹೀಗೆ ವಿಶ್ವಕರ್ಮ ಈ ಹಿಂದೆ ಅನೇಕ ನಗರಗಳನ್ನು ನಿರ್ಮಿಸಿದನಾದರೂ ದ್ವಾರಕೆ ಅವನ ಪಾಲಿಗೂ ವಿಶೇಷವಾಗಿತ್ತು. ಕುಬೇರನಿಗೆಂದು ಮಾಡಿಕೊಟ್ಟಿದ್ದ ವೈಭವೋಪೇತ ಲಂಕೆ ಸೇರಿ ಈ ಹಿಂದೆ ತಾನು ಮಾಡಿದ್ದ ಅಷ್ಟೂ ನಗರಗಳು ನಾಚಿಕೆಯಿಂದ ತಲೆಬಾಗುವಂತೆ ಈ ದ್ವಾರಕೆಯನ್ನು ನಿರ್ಮಿಸಿದ್ದ ವಿಶ್ವಕರ್ಮ. ಹೀಗಾಗಿಯೇ ಶ್ರೀಕೃಷ್ಣ ವಾಸವಿದ್ದ ಈ ನೆಲ ಜನರಿಗೆ ವೈಕುಂಠ, ಕ್ಷೀರ ಸಮುದ್ರ ಹಾಗೂ ಸೂರ್ಯಮಂಡಲಕ್ಕಿಂತ ಅದ್ಭುತ ನಯನ ಮನೋಹರ ಆತ್ಮಸಖ್ಯ ಅನಿಸಿಬಿಡ್ತು. ದ್ವಾರಕೆಯಲ್ಲಿ ಬರೋಬ್ಬರಿ 9 ಲಕ್ಷ ಅದ್ವಿತೀಯ ಕಟ್ಟಡಗಳಿದ್ದವು ಅಂತ ಹೇಳುತ್ತೆ ಪೌರಾಣಿಕ ಸಾಹಿತ್ಯ. ಇದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಅಂತಂದ್ರೂ ಕೂಡ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಡೆದ ಉತ್ಖನನದಲ್ಲಿ ಇಲ್ಲೊಂದು ಅಮೋಘವಾದ ನಗರ ಇತ್ತೆಂಬುದು ಮಾತ್ರ ಖಾತ್ರಿಯಾಗಿದೆ. ಇದಿಷ್ಟು ಶ್ರೀಕೃಷ್ಣ ನಿರ್ಮಿತ ದ್ವಾರಕೆಯ ಅಂದಿನ ವಿವರಗಳು. ಈ ಸ್ಟೋರಿ ನಿಮಗಿಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.